ವೀಕ್ಷಕರೇ, ಮುಡಾರು ಅಚ್ಚೊಟ್ಟು ನಲ್ಲೂರು ಬಜಗೋಳಿಯ ಒಂದು ದೊಡ್ಡ ಟೀಮು ಇನ್ನೂ ಕೂಡ ಇದ್ದಾರೆ ಜನ. ಇನ್ನು ಸ್ವಲ್ಪ ಜನ ಮಾತ್ರ ಇಲ್ಲಿ ನಾವು ನೋಡ್ತಾ ಇರ್ಬೋದು. ನೋಡಿ, ಇದೊಂದು ದೊಡ್ಡ ಟೀಮು, ಇದೊಂದು ಫ್ಯಾಮಿಲಿ ಅಂತ ಹೇಳ್ಬೋದು. ಈ ಟೀಮ್ ಬಗ್ಗೆ ಇವ್ರ ಹತ್ರನೇ ಕೇಳುವ, ಈ ಕೋಣಗಳ ಬಗ್ಗೆ ಇವ್ರ ಹತ್ರ ಕೇಳುವ. ಈಗ ನಮ್ಮ ಜೊತೆ ಸರ್, ನಿಮ್ಮ ಹೆಸರು? ರಾಜೇಶ್. ನೀವು ಈ ಟೀಮಲ್ಲಿ ಎಷ್ಟು ಸಮಯದಿಂದ? ಒಂದು 2 ವರ್ಷದಲ್ಲಿ. 2 ವರ್ಷಗಳಿಂದ ಟೀಮಲ್ಲಿ. ಈ ಟೀಮ್ ಬಗ್ಗೆ ಸ್ವಲ್ಪ ಹೇಳಿ. ಒಳ್ಳೆ ಫ್ರೆಂಡ್ಸ್ ನಾವೆಲ್ಲ. ತೊಂದರೆ ಖುಷಿ ಆಗುತ್ತೆ. ಹೌದೌದು. ಎಷ್ಟು ಜನ ಇದ್ದೀರಾ ಟೀಮಲ್ಲಿ? ಟೀಮಲ್ಲಿ ಒಂದು 30-40 ಮಂದಿ ಇದ್ದಾರೆ. 40 ಮಂದಿ ಇದ್ದೀರಾ? ಎಲ್ಲ ಕಂಬಳಕ್ಕೆ ಹೋಗ್ತೀರಾ? ಹೋಗ್ತಾರೆ. ನೀವೇನು ಮಾಡ್ತೀರಾ ಕಂಬಳದಲ್ಲಿ? ಕಂಬಳದಲ್ಲಿ ನಾವೇ ಎಲ್ಲ ನುಗೆ ಇಡುವುದೆಲ್ಲ. ಕೋಣಕ್ಕೆ ನುಗ್ಗ ನೀವೇ ಇಡ್ತೀರಾ? ಹೌದಾ? ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಕಂಬಳದಲ್ಲಿ? ನಾವು ಸಣ್ಣದಿಂದ ಹೋಗ್ತೇವೆ. ಇಂಟ್ರೆಸ್ಟ್? ಹೌದೌದು. ನಿಮ್ಮ ಮಾಲೀಕರ ಬಗ್ಗೆ ಹೇಳಿ. ಮಾಲೀಕ ತೊಂದರೆ ಇಲ್ಲ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಒಳ್ಳೆ ಸಪೋರ್ಟ್ ಎಲ್ಲದಕ್ಕೆ. ಖುಷಿ ಇದೆ. ತುಂಬ ಖುಷಿ. ಟೀಮಲ್ಲಿ ಇರೋದು ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ. ಈಗ ನಿಮ್ಮ ಟೀಮಲ್ಲಿ ನಿಮ್ಮ ಕೋಣಗಳು ಓಡ್ತಾ ಇದೆ, ಹೆಸರು ಮಾಡ್ತಾ ಇದೆ, ಅದೆಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ತುಂಬ ಖುಷಿ ಇದೆ. ಅನ್ಕೊಂಡಿದ್ದೀರಾ? ಹೌದು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಯತೀಶ್ ಅಂತ. ಯತೀಶ್, ಎಷ್ಟು ವರ್ಷದಿಂದ ಇದ್ದಾರೆ ಈ ಟೀಮಲ್ಲಿ? ನಾವು ಈ ಸ್ಟಾರ್ಟ್ ಆಗಿಂದ ಇದ್ದೇವೆ ಒಟ್ಟಿಗೆ. ಇದೆ. ನಾವೆಲ್ಲ ಫ್ರೆಂಡ್ಸ್. ದಿನೇಶ್ ಅವರು, ರೋಹನ್ ಅವರು ಫ್ರೆಂಡ್ಸ್, ಅದರೊಟ್ಟಿಗೆ ರಾಜೇಶ್, ಹಾಗೆ ಅಶೋಕ್, ಇವರೆಲ್ಲ ಒಟ್ಟು ಫ್ರೆಂಡ್ಸು. ಪ್ರದೀಪು, ವಿನ್ಯಾಸ್ ಇದ್ದಾರೆ, ಅವರು ಇದ್ದಾರೆ, ವರುಣ್, ನಾವೆಲ್ಲ ಒಟ್ಟಿಗೆ 30-40 ಜನ ಇದ್ದೀರಾ? 30-40 ಜನ ಇದ್ದೇವೆ. ಪ್ರತಿ ಕಂಬಳಕ್ಕೆ ಹೋಗ್ತೀರಾ? ನೀವು ಕಂಬಳದಲ್ಲಿ ಏನು ಮಾಡ್ತೀರಾ? ಏನಿಲ್ಲ, ಹೋಗಿ ಅದರೊಟ್ಟಿಗೆ ಇರೋದು. ಈ ಟೀಮ್ ಜೊತೆ ಇರ್ತೀರಾ? ಹೌದು. ಸಪೋರ್ಟರ್ಸ್ ಆಗಿ. ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀರಾ? ದಿನಕ್ಕೆ ಒಂದ್ಸರಿ ಬಂದೇ ಬರ್ತೇವೆ. ಕಂಬಳ ಅಂದ್ರೆ ಎಷ್ಟು ಇಷ್ಟ ನಿಮಗೆ? ತುಂಬ ಇಷ್ಟ. ನಾವು ಚಿಕ್ಕಂದಿಂದ ಹೋಗ್ತಿದ್ದೆ. ಬಜೆಗಳಲ್ಲಿ ಕಂಬಳ ಆದಾಗ ನಾವು 8ನೇ ಕ್ಲಾಸು, ಅಲ್ಲಿಂದ ಶುರು ಮಾಡಿದ. ಸುಮಾರು ವರ್ಷಕ್ಕೆ ಈ ಟೀಮ್ ಮೊದಲು ಒಂದು ವರ್ಷಕ್ಕೆ 2-3 ಕಂಬಳಕ್ಕೆ ಹೋಗ್ತಿದ್ವಿ. ಈಗ ಪ್ರತಿ ವರ್ಷನೂ ಪ್ರತಿ ಕಂಬಳಕ್ಕೆ ಹೋಗ್ತೇನೆ ಅಷ್ಟೇ. ಈ ಟೀಮಲ್ಲಿ ಇರೋದು ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ. ನಮ್ಮ ಸ್ನೇಹಿತರು ಯಾವುದಕ್ಕಿದ್ರು ಒಟ್ಟಿಗೆ ಇರ್ತೇವೆ. ಏನಿದ್ರು ಏನು ಮಾಡಬೇಕಿದ್ರು ನಮ್ಮನ್ನು ಕೇಳಿ ಮಾಡ್ತಾರೆ. ನಮ್ಮಲ್ಲಿ ಕೇಳಬೇಕು ಅವಶ್ಯಕತೆ ಇಲ್ಲ ಅವರಿಗೆ, ಆದರೂ ನಮ್ಮ ಹತ್ರ ಕೇಳ್ತಾರೆ. ಹಾಗಾಗಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಅವರು ತುಂಬ ಪ್ರೀತಿ. ಇಬ್ಬರಲ್ಲೂ ತುಂಬ ಸಪೋರ್ಟ್ ತುಂಬ ಮಾಡ್ತಾರೆ. ನಮ್ಮ ಒಟ್ಟಿಗೆ ನಮ್ಮ ಬಾರಿ ಪ್ರೀತಿ ಅವರಿಬ್ಬರಲ್ಲೂ. ನೋಡಿ, ಇನ್ನು ತುಂಬ ಜನ ಇದ್ದಾರೆ ನೋಡಿ. ಇವರೆಲ್ಲ ಕೂಡ ಒಂದು ಟೀಮು. ಸರ್, ನಿಮ್ಮ ಹೆಸರು? ಅಶೋಕ್ ಶೆಟ್ಟಿ ಅಂತ. ಅಶೋಕ್ ಶೆಟ್ಟಿ. ಹೇಳಿ ನಿಮ್ಮ ಟೀಮ್ ಬಗ್ಗೆ. ಎಂತ ಎಲ್ಲ ಅಣ್ಣ ತಮ್ಮ ಅಂತಾರೆ. ಏನು ಹೇಳಕ್ಕಿಲ್ಲ. ಎಷ್ಟು ಜನ ಇದ್ದೀರಾ ಒಟ್ಟು ಟೀಮಲ್ಲಿ? ಒಂದು 30-40 ಮಂದಿ ಇದ್ದೀವಿ. ನೀವು ಎಷ್ಟು ಸಮಯದಿಂದ ಬರ್ತಿದ್ದೀರಾ? ಸ್ಟಾರ್ಟಿಂಗಿಂದ ಬರ್ತಾನೆ ಅಷ್ಟು ನೆನಪಿಲ್ಲ ನನಗೆ. ನಿಮ್ಮ ಟೀಮ್ ಇದೆಯಲ್ಲ, ನಿಮ್ಮ ಟೀಮಿಗೆ ಕೋಣಗಳು ಓಡ್ತಾ ಇದೆ, ಬಹುಮಾನಗಳನ್ನು ಪಡ್ತಾ ಇದೆ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಅದೊಂದೆರಡು ಮಾತು ಹೇಳಕ್ಕಿಲ್ಲ. ಅದರಲ್ಲಿ ತುಂಬ ಖುಷಿ ಆಯ್ತು. ನಿಮ್ಮ ಮಾಲೀಕರ ಬಗ್ಗೆ ಏನು ಹೇಳ್ತೀರಾ? ಟೀಮ್ ಓನರ್ ಬಗ್ಗೆ? ಅವರಿಗೆ ಏನು ಹೇಳಕ್ಕಿಲ್ಲ. ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಎಲ್ರಿಗೂ, ನಂಗಂತಲ್ಲ, ಎಲ್ರಿಗೂ. ಅಲ್ಲಿ ನಮ್ಮೊಟ್ಟಿಗೆ ಯಾರ್ಯಾರು ಇದ್ದಾರೆ ಅವರಿಗೆ, ನಲ್ಲೂರು ದಿನೇಶ್ ಭಂಡಾರಿ ಆಗಲಿ, ನಮ್ಮದು ರೋಹನ್ ಅಡಿ, ಮುಡಾರಚ್ಚು, ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಯಾವುದಕ್ಕೂ. ನಿಮ್ಮ ಕಂಬಳ ಅಂದರೆ ತುಂಬ ಇಷ್ಟನಾ? ಇವರಿಂದನೇ ಇಷ್ಟ ಆಗಿದ್ದು. ಇವರಿಂದ ನನಗೆ ಅಷ್ಟು ಇದಿರಲಿಲ್ಲ. ಅಂದರೆ ಇವರೊಟ್ಟಿಗೆ ಫ್ರೆಂಡ್ಸ್ ಯಾವಾಗಿಂದ ಇದ್ವಿ. ಇವರು ಯಾವಾಗಿಂದ ಕೋಣ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ನಂಗೆ ಕೂಡ ಇಂಟ್ರೆಸ್ಟ್ ಬಂತು. ಅಂದರೆ ಈ ಥರ ಯಾವಾಗ ಸ್ಟಾರ್ಟ್ ಮಾಡಿದ್ರ ಅದರ ನೆಕ್ಸ್ಟಿಗೆ ನಮಗೆ ಮ್ಯಾಡ್ಲೆಲ್ಲ ಫಸ್ಟ್ ಎಲ್ಲ ಬರುವಾಗ ಎಲ್ಲರೂ ಸಪೋರ್ಟ್ ಅಷ್ಟು ಇರಬೇಕು. ತುಂಬ ಉತ್ಸಾಹ ಆಯಿತು. ಮತ್ತೆ ಜಾಸ್ತಿ ಉತ್ಸಾಹ. ಓಕೆ. ಈಗ ನಿಮ್ಮ ಕೋಣಗಳಲ್ಲಿ ಎಲ್ಲನೂ ಫೇವ್ರೇಟೇ? ಎಲ್ಲನೂ ಫೇವ್ರೇಟ್. ಅದರಲ್ಲಿ ನಿಮಗೆ ತುಂಬ ಇಷ್ಟ ಯಾವುದು? ನನಗೆ ಸ್ಟಾರ್ಟಿಂಗ್ ಮ್ಯಾಕ್ಸಿ, ಅದು ಮೊದಲು ಬಂದ ಕೋಣ, ಅದು ಸ್ಟಾರ್ಟಿಂಗ್ ಮ್ಯಾಡ್ಲು ಬಂದ, ಅದು ನನಗೆ ಫೇವ್ರೇಟ್. ನೆಕ್ಸ್ಟ್ ಮಣಿ ಮತ್ತೆ ಎಲ್ಲ ನಮಗೆ. ಅಂದರೆ ಅವ್ರಿಗೆ ಕೇಳೋಕ್ಕಿಲ್ಲ, ಸಾಕು ಅವರಿಗೆ. ಅವರು ಎಲ್ಲ ಕೋಣಗಳು ಒಂದೇ ರೀತಿ ಥರ ನೋಡ್ತಾರೆ. ನಮಗೆ ಅಂದರೆ ನಾವು ಬರ್ತೀವಿ ಹೋಗ್ತೀವಿ, ಏನಾದರೂ ಇದ್ದರೆ ಸಣ್ಣ ಪುಟ್ಟದೇನೊಂದು ಮಾಡ್ತೀವಿ. ಹಾಗೆ ನಮಗೆ ಎಷ್ಟು ಯಾವುದು ಫೇವ್ರೇಟ್ ನಮ್ಗೆ ಹೇಳ್ಬೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್. ಹೆಸರೇನು? ರೈಸನ್. ಇದ್ರ ಹೆಸರೇನು? ರಾಮನ. ಇದ್ರದ್ದು? ಮಣಿ. ಅದು ಬಲರಾಮ. ಇನ್ನೊಂದು ಗೋಪು. ಲಾಸ್ಟ್ ಇದೆಯಲ್ಲ ಅದು ಮ್ಯಾಕ್ಸಿ. ಇನ್ನೊಂದು ಲಾಸ್ಟ್ ಇದೆಯಾ? ಇನ್ನೊಂದು ಇದೆಯಲ್ಲ ರಾಜ. ಎಲ್ಲ ಕೋಣಗಳು ಇಷ್ಟನಾ ನಿಮಗೆ? ಕಂಬಳಕ್ಕೆ ಹೋಗ್ತೀಯಾ? ಕಂಬಳದ ಕೋಣ ಅಂದ್ರೆ ಇಷ್ಟ? ಹೌದಾ? ಇದರಲ್ಲಿ ಯಾವ್ದು ನಿಮ್ಮ ಫೇವ್ರೇಟ್ ಕೋಣ? ಮ್ಯಾಕ್ಸಿ. ಯಾಕೆ? ತುಂಬ ಚೆನ್ನಾಗಿ ಓಡ್ತಾನಾ ಮ್ಯಾಕ್ಸಿ? ಹೌದಾ? ಅದಕ್ಕಿಷ್ಟನಾ? ಓಕೆ, ಥ್ಯಾಂಕ್ ಯು.
Bravo, ese deve. Kamu kata, ese deve. Ese deve. Kamu kata.